ದಾವಣಗೆರೆಯ ಬಿಜೆಪಿಯ ಒಳಜಗಳದ ಸುಮಾರು 2.5 ವರ್ಷಗಳ ಸುದ್ದಿಯ ನಂತರ ಬಿಜೆಪಿ ಏಕತ್ರಿತವಾಗಿ ಜಿಎಂ ಸಿದ್ದೇಶ್, ರೇಣುಕಾಚಾರ್ಯ, ಮಾಡಾಳು ವಿರೂಪಾಕ್ಷಪ್ಪ, ಬಿಪಿ ಹರೀಶ್ ಇವರೆಲ್ಲರೂ ಕೂಡ ಒಟ್ಟಾಗಿ ಬಂದು ಚುನಾವಣಾ ಪ್ರಚಾರವನ್ನು ನಡೆಸಿದ್ರು. ದಾಸ್ ಕರಿಯಪ್ಪ ಬಿಜೆಪಿ ಮೊದಲ ಬಾರಿ ಒಂದು ಪ್ರಯೋಗ ಮಾಡಿತ್ತು. ನಾನ್ ಲಿಂಗಾಯತ್ ನಾಯಕ ಸಮುದಾಯದ ಅಹಿಂದ ಅಭ್ಯರ್ಥಿಗೆ ಟಿಕೆಟ್ ಅನ್ನು ನೀಡಿ ಲೀಡನ್ನು ಗಮನಿಸಿದರೆ ಅದು ಪೊಲಿಟಿಕಲ್ ಡಿವಿಡೆಂಟ್ ಅನ್ನು ನೀಡಿದಂತೆ ಕಾಣ್ತಾ ಇದೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆ, ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆ. ಅಸ್ಸಾಂ 10 ವರ್ಷಗಳ ಆಡಳಿತದ ನಂತರವೂ ಕೂಡ ಬಿಜೆಪಿಗೆ ಒಂದು ಭರ್ಜರಿ ವಿಜಯದತ್ತ. 97 ಸೀಟ್ಗಳನ್ನು ಬಿಜೆಪಿ, 27ರಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಒಂದು ಕಾಲದಲ್ಲಿ 15 ವರ್ಷಗಳ ತರುಣ್ ಗೊಗೊಯ್ ಆಡಳಿತವನ್ನು ಕಾಂಗ್ರೆಸ್ ನೀಡಿತ್ತು. ಆದರೆ ನಾಯಕತ್ವ ಇಲ್ಲದೆ ಹೇಮಂತ್ ಬಿಸ್ವಾ ಸರ್ಮಾರನ್ನು ಕಳೆದುಕೊಂಡು ಕಾಂಗ್ರೆಸ್ ಪಶ್ಚಾತ್ತಾಪ ಪಡ್ತಾ ಇರುವಂತೆ ಅಸ್ಸಾಂನಲ್ಲಿ ಕಾಣ್ತಾ ಇದೆ. ಒಂದು ಭರ್ಜರಿ ವಿಜಯ ಹೇಮಂತ್ ಬಿಸ್ವಾ ಸರ್ಮಾಗೆ ಅಸ್ಸಾಂನಲ್ಲಿ. 126 ಕ್ಷೇತ್ರದಲ್ಲಿ 97, ಆಲ್ಮೋಸ್ಟ್ ಟೂ ಥರ್ಡ್ ಮೆಜಾರಿಟಿಯತ್ತ ಅಸ್ಸಾಂನಲ್ಲಿ ಬಿಜೆಪಿ ಹೋಗ್ತಾ ಇದೆ. ಕಾಂಗ್ರೆಸ್ 27, AUIDF ಅಜ್ಮಲ್ ಅವರ ಮುಸ್ಲಿಂ ಪಕ್ಷ 1 ಸೀಟನ್ನು ಕೂಡ ತೆಗೆದುಕೊಂಡಿಲ್ಲ. ಅದರ್ಸ್ ಮಾತ್ರ 1ರಲ್ಲಿದ್ದಾರೆ. 97 ಸೀಟ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಹುತೇಕ ಅಸ್ಸಾಂನ ರಿಸಲ್ಟ್ ಏನಾಗಬಹುದು ಅಂತಕ್ಕಂಥದ್ದು ಈ ನಂಬರ್ಸ್ಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ಸರ್ಮಾ ಅವರ ಕಮಾಲ್ ಮುಂದುವರೆದಿದೆ. 100ರ ಗಡಿಯನ್ನ ಬಿಜೆಪಿ ದಾಟುತ್ತಾ ಅಪ್ಪರ್ ಅಸ್ಸಾಂ, ಲೋವರ್ ಅಸ್ಸಾಂ, ಗೌಹಾಟಿ ಸುತ್ತಮುತ್ತಲು ಬೋಡೋಲ್ಯಾಂಡ್ ಎಲ್ಲ ಕಡೆಯೂ ಕೂಡ ಬಿಜೆಪಿ ಮುನ್ನಡೆಯನ್ನು ದಾಖಲಿಸಿದೆ. ಈಶಾನ್ಯ ರಾಜ್ಯಗಳ ದ್ವಾರ ಅಸ್ಸಾಂನಲ್ಲಿ ಸತತ 3ನೇ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿಯುವ ಸಂಕೇತಗಳು ಸ್ಪಷ್ಟವಾಗಿ ಸಿಗ್ತಿವೆ. ಬಾಗಲಕೋಟೆ 11,809 ಉಮೇಶ್ ಮೇಟಿ ಅವರ ಮುನ್ನಡೆ, ಭಾರಿ ಮುನ್ನಡೆಯನ್ನ ಉಮೇಶ್ ಮೇಟಿ. ನಮ್ಮ ಜೊತೆಗೆ ಕಾಂಗ್ರೆಸ್ನ ನಾಯಕ ಹಿರಿಯ ಸಚಿವ RB ತಿಮ್ಮಾಪುರ್ ಲೈವ್ನಲ್ಲಿದ್ದಾರೆ. ತಿಮ್ಮಾಪುರ್ ಅವರೇ, ಬಾಗಲಕೋಟೆ ಬಿಜೆಪಿಗೆ ಅಡ್ವಾಂಟೇಜ್ ಅಂತ ನಾವು ಹೇಳ್ತಾ ಇದ್ವಿ, ಬಿಜೆಪಿಯವರು ಹೇಳ್ತಾ ಇದ್ರು, ಜನನೂ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರಲ್ಲಿ ಬಂದು ಕುಳಿತಿದ್ದು ನಿಮಗೆ ಲಾಭ ಮಾಡದಂತೆ ಕಾಣ್ತಾ ಇದೆ. ತಿಮ್ಮಾಪುರ್ ಅವರೇ. ನಮಸ್ಕಾರ ಸಾಹೇಬ್ರೆ. ಬಾಗಲಕೋಟೆ ಜನತೆ ನಮ್ಮ ಅಭಿವೃದ್ಧಿ ಕೆಲಸಗಳು HY ಮೇಟಿಯ ಸೌಜನ್ಯತನ ಮುಖ್ಯಮಂತ್ರಿಗಳಿಗೆ ಗೆಲುವು ಮಾಡಲೇಬೇಕಂತ ಭಾವನೆ, ನಾನು ಜಿಲ್ಲಾ ಮಂತ್ರಿಯಾಗಿ ಇಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳು ನಮ್ಮ ಕೈ ಹಿಡಿದಿದ್ದಾವೆ. ಜನತೆ ಇಲ್ಲಿ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ರು. ತಿಮ್ಮಾಪುರ್ ಅವರೇ, ನನಗೆ ನನ್ನ ನಿರೀಕ್ಷೆ 25,000 ಮತಗಳ ಅಂತರದಿಂದ ಗೆಲುವು ನಮ್ದಾಗತ್ತೆ. ಸಿದ್ದರಾಮಯ್ಯನವರು ಬಂದು ಕುಳಿತಿದ್ದು ಗೇಮ್ ಚೇಂಜರ್ ಆಯ್ತಾ ತಿಮ್ಮಾಪುರ್ ಅವರೇ? ಬಿಜೆಪಿ ಅವರು ಆರೋಪಿಸ್ತಾ ಇರ್ಬೋದು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತ. ಚುನಾವಣೆಗೆ ಗಲ್ಲಿ ಗಲ್ಲಿಗೆ ಮೋದಿ ಸಾಹೇಬ್ರು ಹೋಗ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಬಂದ ತಪ್ಪ. ಅಗ್ರೀಡ್. ಪ್ರಧಾನಮಂತ್ರಿಗಳು ಬಹುಶಃ ನೀವು ಇತಿಹಾಸ ತೆಗೆದು ನೋಡ್ರಿ, ಈ ರೀತಿ ಪ್ರಧಾನಮಂತ್ರಿ ಸ್ಥಾನ ಬಿಟ್ಟು ಚುನಾವಣೆಗೆ ಬಹಳ ಟೈಮ್ ಕೊಡ್ತಕ್ಕಂಥ ಪ್ರಧಾನಮಂತ್ರಿಗಳು ಇವ್ರನ್ನೇ ನೋಡಿದ್ ನಾವು. ಆದರೆ ಮುಖ್ಯಮಂತ್ರಿಗಳು ಇಲ್ಲಿ ಬಾಗಲಕೋಟೆಗೆ ಬಂದದ್ದು ತಪ್ಪ.
ತಿಮ್ಮಾಪುರ್ ಅವರೇ, ಅದು ಗೇಮ್ ಚೇಂಜರ್ ಆಯ್ತಾ ಅಂತ. ಮುಖ್ಯಮಂತ್ರಿಗಳು ಬಹಳ ಏನಂತಾರೆ, ಒಂದು ಪ್ರತಿಷ್ಠೆ ಸಹಜ. ಮುಖ್ಯಮಂತ್ರಿಗಳು ಬಂದು ಹೋದ್ರಿಂದ ನಮ್ಗೆ ಲಾಭ ಆಗೇ ಆಗತ್ತೆ. ಮುಖ್ಯಮಂತ್ರಿಗಳು ಬಂದಾಗ ಲಾಭ ಆಗೋದಿಲ್ಲ ನಮಗೆ. ಬಟ್ ದಾವಣಗೆರೆಯಲ್ಲಿ ನೋಡಿ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಹಿನ್ನಡೆಯಲ್ಲಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಹಾವು ಏನೇ ಆಟ ನಡೆದಿದೆ ಅಲ್ಲಿ ಸ್ವಲ್ಪ ನಮ್ಮ ಅಲ್ಪಸಂಖ್ಯಾತರು ಮತಗಳು ಚದರಿದ್ರಿಂದ ಸ್ವಲ್ಪ ನಮಗೆ ಮಾರ್ಜಿನ್ ಕಡಿಮೆ ಆಗ್ಬೋದು, ಗೆಲುವು ನಮ್ಮದೇ ಆಗತ್ತೆ. ಬಟ್ ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳು ಚದರಿರೋದು ಕಾಂಗ್ರೆಸ್ಗೊಂದು ರೀತಿಯ ವಾರ್ನಿಂಗ್ ಸಿಗ್ನಲ್ ಅಲ್ವಾ? 8,446 ಮತಗಳು ಹಿನ್ನಡೆ ಈಗ ಕಾಂಗ್ರೆಸ್. ಅಲ್ಲಿ ಚದುರಿದ್ದು ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ, ಅದನ್ನು ಕ್ರೋಢೀಕರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ನೀವು ಯಾವ ಬಣದಲ್ಲಿದ್ದೀರಿ ತಿಮ್ಮಾಪುರ್ ಅವರೇ? ಸಿದ್ದರಾಮಯ್ಯನವ್ರ ಬಣನೋ ಡಿ ಕೆ ಶಿವಕುಮಾರ್ ಬಣನೋ ನೀವು? ನಾವು ಕಾಂಗ್ರೆಸ್ ಬಣದಲ್ಲಿದ್ದೀವಿ. ಥ್ಯಾಂಕ್ ಯು ತಿಮ್ಮಾಪುರ್ ಅವರೇ.